ಸೊ ಫೈನಲಿ ಶ್ರೀನಗರಿಗೆ ರೀಚ್ ಆದ್ವಿ. ನೋ ಸ್ನೋ, ನಥಿಂಗ್. Yeah, she is my fiance. We will be marrying next month. Hopefully, if we go home safely. You will be married Most talented. ನೋಡಿ ನಮ್ ಜೊತೆ ಅಟ್ಲಿ ಇದಾರೆ. ಯಾರಲ್ಲಿ ಅಟ್ಲಿ ಅಂದ್ರೆ ಫಿಲಂ ಡೈರೆಕ್ಟರ್ ಏರಿ ಜವಾನ್. ನಮ್ ಪ್ರೀ ವೆಡ್ಡಿಂಗ್ ಗೆ ಅಂತ ಬಂದಿದ್ದಾರೆ ಪಾಪ ಬಾಂಬೆಯಿಂದ. ಫೈನಲಿ ಗುಲ್ಮಾರ್ಗ್ ಅಲ್ಲಿ ಇದ್ದೇವೆ. ಶೂಟಿಂಗ್ ಎಕ್ಸಾಕ್ಟ್ ಲೊಕೇಶನ್ ಒರಿಜಿನಲ್ ಸಾಂಗ್ ಇಲ್ಲೇ ಶೂಟ್ ಆಗಿರೋದು. ಚಯ್ಯ ಆಗ್ತಿಲ್ಲ, ಅದಕ್ಕೆ ಬಿಟ್ಟು ಮಾತಾಡ್ತೀನಿ. ಅಷ್ಟು ಚಳಿ. ಪ್ರತಿಯೊಂದು ಗಾಡಿನೂ ಚೆಕ್ ಮಾಡ್ತಿದ್ದಾರೆ ಹಿಂಗೆ ಗನ್ ಹಿಡ್ಕೊಂಡು. ಅಮರ್ನಾಥ್ ಹೋಗೋ ರೂಟ್ ಅಂತೆ. ಉದಯ್ ಸ್ಯಾಟಿಸ್ಫೈಡಾ? ಯಾ, ಐ ಆಮ್ ರಿಯಲಿ ಸ್ಯಾಟಿಸ್ಫೈಡ್. ಅಂಡ್ ಟೈಮ್ ಇಲ್ಲ, ಲೈಟಿಗೆ ಲೇಟ್ ಆಗಿದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಡೆಲ್ಲಿಯಿಂದ ಬೆಳಗ್ಗೆ ಇಂದಿರಾ ಗಾಂಧಿ ಏರ್ಪೋರ್ಟ್ ಟರ್ಮಿನಲ್ 2 ಹೊರಟಿದೀವಿ. ಸೊ ನಾನು ಹೇಳ್ದಂಗೆ ನಮ್ದು ಚಂಡೀಗಢಲ್ಲಿ ಫ್ಲೈಟು ಶ್ರೀನಗರ್ಗೆ ಕ್ಯಾನ್ಸಲ್ ಆಗಿ ನಿನ್ನೆ ಡೆಲ್ಲಿಲಿ ಸ್ಟೇ ಆಗಿ ಇವತ್ತು ಬೆಳಗ್ಗೆ ಇಂದಿರಾ ಗಾಂಧಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ನಾವು ಅನ್ಕೊಂಡಿದ್ದೆ ಒಂದು ಪ್ಲಾನು, ಇಲ್ಲಿ ಆಗ್ತಿರೋದೇ ಒಂದು ಪ್ಲಾನು. ಡೆಲ್ಲಿಲಿ ಚಳಿ ನಿನ್ನೆ ನೈಟ್ ತುಂಬಾ ಇತ್ತು, ಈಗ ಓಕೆ, ಈಗ ಅರೌಂಡ್ 8:30 AM ಆಗಿದೆ. ಓಕೆ, ಮ್ಯಾನೇಜರು. ಸೊ ಈ ದೇವ್ರದಾಯಿಂದ ಇವತ್ತು ಕ್ಯಾನ್ಸಲ್ ಅಂತ ಹೇಳಿದ್ರೆ ಸಾಕು ಕಡೆ ಅಲ್ವಾ? ಪಕ್ಕಾನ ನಮ್ ಡೆಸ್ಟಿನೇಷನ್ ಇದ್ದಿದ್ದು ಒಂದ್ ಪ್ಲೇಸ್, ಬಟ್ ನಾವು ಹೋಗ್ತಾ ಡೆಲ್ಲಿ, ಪಂಜಾಬ್ ಎಲ್ಲಾ ಪ್ಲೇಸ್, ಚಂಡೀಗಢ ಎಲ್ಲಾ ಪ್ಲೇಸಸ್ ಸುತ್ಕೊಂಡ್ ಹೋಗ್ತಿದೀವಿ. ಹಾಸನ್ಗೂ ಇದು ಕಂಪೇರ್ ಮಾಡ್ಬೋಣ. ಇದು ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಅಂದ್ರೆ ಡೆಲ್ಲಿ. ನಿಂಗಿದು ಇವಾಗ ಏನ್ ಕಾಣಿಸ್ತಿದೆ, ಇದೇ ಒಂದು 2 months ಬ್ಯಾಕ್ ನಿನಗೆ ತುಂಬಾ ಪೊಲ್ಯೂಷನ್ ಆಗಿತ್ತು ಅಂದ್ಬಿಟ್ಟು ಇಲ್ಲೆಲ್ಲ ಪೊಲ್ಯೂಷನ್ ಜಾಸ್ತಿ ಆಯ್ತು ಅಂದ್ರೆ ಇಡೀ ಸಿಟಿನೇ ಕ್ಲೋಸ್ ಮಾಡ್ತಾರೆ. ಇಲ್ಲಿ ಲಾಕ್ ಡೌನ್ ಎಲ್ಲ ಇತ್ತು ಗೊತ್ತಾ? ಇಲ್ಲಿ ಲಾಕ್ ಡೌನ್ ನ ಇವರು ಪೊಲ್ಯೂಷನ್ ಜಾಸ್ತಿ ಆದ್ರೆ ಮಾಡ್ತಾರೆ. ಅಂದ್ರೆ ಅಷ್ಟು ಪೊಲ್ಯೂಷನ್ ಆಗ್ತಿದೆ ಲೆಕ್ಕ ಹಾಕೋ, ಇಲ್ಲಿ ಎಷ್ಟು ಜನ ಇದಾರೆ ಮತ್ತೆ ಎಷ್ಟು ವೆಹಿಕಲ್ಸ್ ಓಡಾಡುತ್ತೆ ಅಂತ. ಕ್ಯಾಪಿಟಲ್ ಆಫ್ ಇಂಡಿಯಾ ಡೆಲ್ಲಿ. ಏನೇ ಹೇಳಿ ಸ್ನೇಹಿತರೆ, ನಮಗ್ ನಮ್ಮೂರೇ ಚಂದ. ड्राइवर साहब, तुम्हारी नाम क्या है? तुम्हारा नाम? ಅಭಿಷೇಕ್. ಓ, ಅಭಿಷೇಕ್ ಅಂತೆ. ಇವರು ನಮ್ ಹಿಂದೂ ಅವರೇ. ಏನ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಏನ್ ಬರಲ್ಲ, ಒಳ್ಳೆಯವರಾಗಿದ್ರೆ ಸಾಕು, ಒಳ್ಳೇದ್ ಮಾಡ್ಕೊಂಡು. ಇವಾಗ ನಾವು ಡೆಲ್ಲಿಯಿಂದ ಜಮ್ಮುಗೆ ಹೋಗ್ತಿದೀವಿ. ಆಮೇಲೆ ಜಮ್ಮುವಿಂದ ಶ್ರೀನಗರ್. ಅದ ಹತ್ರ 3 ಏರ್ಪೋರ್ಟ್ ಇರುತ್ತೆ. ಹೀಗಾಯ್ತು. ಹುಡುಗಿ ಸಖತ್ತಾಗವಳೆ ಅಂತ ಎಷ್ಟು ಫ್ಲರ್ಟ್ ಮಾಡ್ತಿದ್ದಾರೆ ನೋಡಿ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಸೊ ಇವಾಗ ಜಮ್ಮುಲಿ ಇದೀವಿ. ಜಮ್ಮು ಟು ಶ್ರೀನಗರ್. ಸೊ ಇನ್ನೊಂದು 45 minutes, ಅರೌಂಡ್ 260 kilometers ಇದೆ ಜಮ್ಮು ಟು ಶ್ರೀನಗರ್. ಗಗನ ಸಕ್ಕೀರನ್ ನೋಡಿದೀರಾ? ನೋಡಿ, ಇವ್ರೆ. ಅವಳೆ ನಿಂಗ ಅಕ್ಕನ ತಂಗಿನ? ಗುರು ಅಲ್ಲಿ ಕಟ್ಟನ್ ಮಗ ಅಂತ ಕರಿ, ಅಕ್ಕ ತಂಗಿ ಅಂತ ಕರಿಬೇಡ, ಆಟ ಆಗ್ಬಿಡ್ತದೆ. ಫೈನಲಿ ಶ್ರೀನಗರಿಗೆ ರೀಚ್ ಆದ್ವಿ. ಫೈನಲಿ ಎಲ್ಲ ಕಾಯ್ತಿದ್ದಾರೆ ಇಲ್ಲಿ. ಆದ್ರೆ ನಮ್ಮನ್ನ ಯಾರು ಕಾಯ್ತಿದ್ದಾರೆ ಅಂತ ಗೊತ್ತಿಲ್ಲ.
ನಾವು ಟ್ಯಾಕ್ಸಿ ಅವ್ರಿಗೆ ಫೋನ್ ಮಾಡಿದ್ವಿ, ಅವ್ರು ಇವಾಗ ಹೊರಟಿದೀವಿ ಅಂದ್ರು. ನಾವು ಲೇಟು, ನಾವು ಬುಕ್ ಮಾಡಿರೋರು ಲೇಟ್. ಲಿಟ್ರಲಿ ತುಂಬಾ ತುಂಬಾ ಚಳಿ ಇದೆ, ನೋಡಕ್ಕೆ ಬಿಸಿಲಿದೆ, ಆದ್ರೆ ತರ ಫ್ರೀಸ್. ಸತತ ಹಾಫ್ ಅನ್ ಅವರ್ ವೇಟ್ ಮಾಡಿದ್ಮೇಲೆ ನಮ್ ಡ್ರೈವರ್ ಸಾಬ್ ಬಂದ್ರು. ಎಲ್ಲೋದ್ರು ಕಾಯ್ದಾಗೋಯ್ತಪ್ಪ ನಮ್ ಜೀವನ. ಅದ್ರಲ್ಲಿ ಇವಳನ್ನ ಕಟ್ಕೊಂಡ್ಮೇಲಂತೂ ಅಲ್ಲ, ಇನ್ನೂ ಕಟ್ಕೊಂಡಿಲ್ಲ. ಲವ್ ಮಾಡ್ತಾವನೆ ಅವಳನ್ನ. ಇವರೇ ನಮ್ ಡ್ರೈವರು. ಇವರೇ ನಮ್ನ ಅರ್ಧ ಗಂಟೆ ಕಾಯಿಸಿದ್ದು. ಮುಖ ನೋಡ್ಕೊಬಿಡಿ, ಫಿರ್ದೋಸ್ ಅಂತ. उलन सीट ಸೊ ಫೈನಲಿ उलन सीट ಶ್ರೀನಗರ್. सीट कवर का उलन. ಚಳಿ ಇದೆ, ಬಿಸಿಲಿದೆ, ಮಿಕ್ಸ್ಡ್ ವೆದರ್, ಚೆನ್ನಾಗಿದೆ. ನೋ ಸ್ನೋ, ನಥಿಂಗ್. It actually this is the plains. So that this time the snow is at higher reaches. It's Gulmarg, Sonmarg, Pahli. In there full snow. Full of snow. Okay. And enjoy their thoughts. Yeah, we came to that. Yeah. Yeah, she is my fiance. We will be marrying next month. Next month. Hopefully, if we go home safely. We will be married next month. From proper Kashmir, huh? Proper. You know all the places then. Yeah. Without map, we will travel anywhere. ಮೀಟರ್ ಬೇಕು, ಮೀಟರ್. ನಮ್ ಫಿರ್ದೋಸ್ ಬಾಯ್ ಜೊತೆ ಕಾರಲ್ಲಿ ಮಾತಾಡ್ಕೊಂಡು ಕಾಶ್ಮೀರ್ ರೋಡ್ ವ್ಯೂನ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಹೊಟ್ಟೆ ಮೋಸ ಆಗ್ತಿದ್ಯಲ್ಲ ಗುರು ಅಂತ ಅನ್ನಿಸ್ದಾಗ ಊಟಕ್ಕೆ ನಿಲ್ಸಿದ್ವಿ. ಬಿಸಿ ಬಿಸಿ ಟೀ ತಗೊಬರ್ತೀವಲ್ಲ ರಕ್ಷು. ಈ ಚಳಿಗೆ ಇದು ತುಂಬ ರಿಕಾರ್ಡ್. ಆಫ್ ಕೋರ್ಸ್. ಹೇಗಿದೆ? ಸಿಕ್ಕಾಪಟ್ಟೆ ಚಳಿ. ಕಾಶ್ಮೀರ್ ಅಷ್ಟು ಟೀ. ಹೊಟ್ಟೆಗೆ ಊಟ ಆಯ್ತು, ಕಾಶ್ಮೀರ್ ಚಳಿಗೆ ಅಷ್ಟು ಮಸಾಲ ಟೀನು ಆಯ್ತು. ಸೊ ಇಲ್ಲಿಂದ ನಮ್ ಸ್ಟೇಗೆ ಹೋಗೋಣ, ರೆಸ್ಟ್ ಮಾಡೋಣ, ಬೆಳಗ್ಗೆ ಎದ್ದು ನಮ್ ಪ್ರೀ ವೆಡ್ಡಿಂಗ್ ಶುರು ಮಾಡೋಣ. Day 1 ends now. Hello all, good morning. Welcome back to Karak Days, Day 2. So, ಸ್ನೇಹಿತರೆ, ಇವತ್ತು ರೆಡಿಯಾಗಿ ನಮ್ಮ ಮೊದಲನೇ ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗ್ತಿದೀವಿ. So this is our first output. ಫಸ್ಟ್ ಔಟ್ಪುಟ್ ಕಾಸ್ಟ್ಯೂಮ್. ಎತ್ತು. ಇದ್ ಮಾಡು. ಇಲ್ಲ ನ್ಯಾಚುರಲ್ ಆಗಿರ್ಲಿ. ಸೊ ಈ ಕಾಸ್ಟ್ಯೂಮ್ ನೋಡಿ, ನಿಮಗೆ ನಾವು ಯಾವ ಸಾಂಗಿಗೆ ಮಾಡ್ತಿದೀವಿ ಅಂತ ಎಂತ ಗೆಸ್ guess ಮಾಡಿ. ಮಾಡ್ತೀರಾ? ಕಮೆಂಟ್ ಮಾಡಿ ಯಾವ ಸಾಂಗಿಗೆ ಅಂತ. ಈಗ ನಾವು ಗುಲ್ಮರ್ಗೆ ಹೋಗ್ತಿದೀವಿ. ಅದು ತುಂಬಾ ಕೋಲ್ಡ್ ಆಗಿದೆ ಅಂತ ಪ್ಲೇಸ್. ಸೊ ನಾವು ಹಾಕಿರೋ ಕಾಸ್ಟ್ಯೂಮ್ ಒಳಗಡೆ ಥರ್ಮಲ್ ಬೇರೆ ಹಾಕಿಲ್ಲ, ಎಲ್ಲ ಥರ್ಮಲ್ ಹಾಕ್ಬೇಕಂತ ಇಲ್ಲಿ. ನೋಡೋಣ. ಹೋಗ್ತಾ ಸಿಕ್ಕಿದ್ರೆ ಪರ್ಚೇಸ್ ಮಾಡ್ಬೇಕು. ಹ್ಮ್. ಸೊ ನೋಡ ಇವತ್ತು ಹೇಗ್ ನಡೆಯುತ್ತೆ ದಿನ. ಆದಷ್ಟು ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲಿ ಗ್ಲಿಮ್ಸಸ್ ಎಲ್ಲ ನಿಮಗೆ ತೋರ್ಸಕ್ ಟ್ರೈ ಮಾಡ್ತೀನಿ. ಎಸ್. ಸೊ ನಾವು ಎಂಜಾಯ್ ಮಾಡ್ತೀವಿ, ನೀವು ಎಂಜಾಯ್ ಮಾಡಿ. ಬನ್ನಿ ತಿಂಡಿಗೆ ಹೋಗುವ, ಎಲ್ಲಾನು ಪರಿಚಯ ಮಾಡಿಸ್ತೀನಿ. ನೋಡಿ ಇವರೇ ಎಲ್ಲ ದ ಮೋಸ್ಟ್ ಟ್ಯಾಲೆಂಟೆಡ್ ಪಾಂಡವ್ರ ತರ ಇವರು, ಪಂಚ ಪಾಂಡವ್ರ ತರ ಇವರು ಕೃಷ್ಣ ಅರ್ಜುನ ತರ ಮೇನ್ ಸಾರಥಿ. ಉದಯ್ ಅಂತ ಚೋಟೋಗ್ರಾಫರ್. ಇವರು ನಮ್ಮನ್ನ ಕಾಪಾಡ್ತಿರ ಕೃಷ್ಣ ಅನ್ಬೋದು ಇವ್ರಿಬ್ರು. ನಾಮ್ ಕ್ಯಾ ಹೈ? ಫಿರ್ದೋಸ್. ಕಮಾನ್. ಹಾಯ್, ವೆಲ್ಕಮ್ ಟು ಮೈ ಕ್ಯಾಮ್ರಾ. ಇವ್ರು ನೋಡಿ, ಇವರೇ ಜಾಸ್ತಿ ರೆಡಿ ಆಗೋರೆ. ಇನ್ನ ಇವರು ಮೇಕಪ್ ಆರ್ಟಿಸ್ಟ್ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ. ಮೇಡಮ್ ಅವ್ರು ಇಷ್ಟು ಚೆನ್ನಾಗಿ ಕಾಣ್ತಿರೋದಕ್ಕೆ ಕಾರಣ ಇವರು. ಅದು ಹಾಗಲ್ಲ. ನಿಮ್ಮ ಹೆಸರು ಹೇಳಿ. ಮಂಜು. ಸೊ ಇವರು ಕ್ಯಾಪ್ಟನ್ ಆಫ್ ದಿ ಶಿಪ್ ಉದಯ್ ಅಂತ. ಎಲ್ಲದನ್ನು ಹ್ಯಾಂಡಲ್ ಮಾಡಿ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಿದ್ದಾರೆ. ನಮ್ದು ಕಂಪ್ಲೀಟ್ ವೆಡ್ಡಿಂಗ್ ಮತ್ತೆ ಪ್ರೀ ವೆಡ್ಡಿಂಗ್ ಇಂದ ಹಿಡಿದು ನಮ್ದು ಏನೇ ಚೆನ್ನಾಗಿ ಬಂದ್ರು ಚೆನ್ನಾಗಿ ಬರುತ್ತೆ. ಹೌದು. ಏನೇ ಬಂದ್ರು ಕ್ರೆಡಿಟ್ಸ್ ಗೋಸ್ ದ ಮೇನ್ ಕ್ರೆಡಿಟ್ಸ್ ಗೋಸ್ ಟು ಉದಯ್ ಅಂತ, ಚೋಟೋಗ್ರಾಫರ್. ಹಾಸನ್. ಟೀಮ್ ವರ್ಕ್. ನೋಡಿ ನಮ್ ಜೊತೆ ಅಟ್ಲಿ ಇದಾರೆ. ಯಾರೇಳಿ ಅಟ್ಲಿ ಅಂದ್ರೆ ಫಿಲಂ ಡೈರೆಕ್ಟರ್, ಏರಿ ಜವಾನ್, ದ ಮೋಸ್ಟ್
ಏನದು ವರ್ಸಟೈಲ್ ಫಿಲಂ ಡೈರೆಕ್ಟರ್ ಹತ್ಲಿ ನಮ್ ಜೊತೆ ಇದ್ದಾರೆ. ಅವ್ರು ನಮ್ಮ ಪ್ರೀ ವೆಡ್ಡಿಂಗಿಗೆ ಅಂತ ಬಂದಿದ್ದಾರೆ ಪಾಪ ಬಾಂಬೆಯಿಂದ. ತೋರಿಸ್ತೀನಿ ನೋಡಿ ಅವ್ರನ್ನ. ಹಿಯರ್ ವಿ ಗೋ. ಅಟ್ಲಿ 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 ಸ್ವಲ್ಪ ಬೆಳಕಿಗೆ ಬನ್ನಿ. ಅಟ್ಲಿ ಅಟ್ಲಿ ಕ್ಯಾಪ್ ರಿಮೂವ್ ಮಾಡಿ. ರಿಮೂವ್ ದ ಕ್ಯಾಪ್ ಯುವರ್. ನೋಡಿ ಅಟ್ಲಿ ಇವ್ನ ಹೆಂಗ ನೋಡ ಅಂದಿನ ತಂದೂರ್ ಬಾಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ ಇದೆಯಲ್ಲ, ಸೊ ನಿಮ್ ಎಕ್ಸ್ಪೆಕ್ಟೇಷನ್ ಏನು ನಮ್ಮಿಂದ? ಎಕ್ಸ್ಪೆಕ್ಟೇಷನ್ ಅಂತೂ ಸಾಂಗ್ ತರಾನೇ ಇದೆ ಸರ್. ಹಾ. ನೀವು ಅದೇ ತರ ಮಾಡ್ಬಿಟ್ರೆ ನಾವು ಅದೇ ತರ ತೆಗೆದ್ಬಿಟ್ರೆ ಹೌದಾ? ವಿ ಆರ್ ಗೋಯಿಂಗ್ ಟು ಕಮ್ ಇನ್ ಟ್ರೆಂಡಿಂಗ್. ಈಗ ನಾವು ಬೆಸ್ಟ್ ಕೊಡ್ತೀವಿ ಅಂತ ನಿಮ್ಗೆ ನಂಬಿಕೆ ಇದೆಯಾ? ಇದು ಬಿಫೋರ್ ಬೆಸ್ಟ್ ಆಗಿ ರೆಡಿ ಆಗಿದ್ದೀರಾ, ಅದೇ ತರ ರೆಡಿ ಆಗಿದ್ದೀರಾ. ಇದು ಬಿಫೋರ್ ಶೂಟ್ ಅವ್ರು ಹೇಳ್ತಿರೋದು. ಆಫ್ಟರ್ ಶೂಟ್ ಅವ್ರದ್ದು ಎಕ್ಸ್ಪ್ರೆಷನ್ ಹಿಂಗೆ ಇತ್ತು ಅಂದ್ರೆ ನಾವ್ ಗೆದ್ವಿ. ಈಗ ನೋಡಿ ನಗಾಡ್ತಿದ್ದಾರೆ. ಆಫ್ಟರ್ ಶೂಟ್ ಫೋಕಸ್ ಮಾಡ್ತೀನಿ. ಇದೇ ನಗರ್ ಮುಗ್ದಲ್ಲಿ ಇತ್ತು ಅಂದ್ರೆ ನಾವು ಗೆದ್ವಿ ಅಂತ ಇಷ್ಟು ದೂರ ಬಂದಿದ್ದಕ್ಕೂ. ನೋಡೋಣ. ಚಲೋ ಪ್ರೀ ವೆಡ್ಡಿಂಗ್ ಡೇ 1 ಶೂಟ್ ಸ್ಟಾರ್ಟ್ಸ್. ಏನೋ ಹೇಳ್ತಿದ್ದೆ ನಾನು, ಮರ್ತ ಹೋಯ್ತು. ಪ್ರೀ ವೆಡ್ಡಿಂಗ್. ಹಾ. ಸೊ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ದೂರ ಬಂದು ಮಾಡ್ತೀವಿ ಅಂತ. ಬಟ್ ನಾನೊಂದ್ ಪ್ಲಾನ್ ಅಲ್ಲಿದ್ದೆ, ಈ ಕೇಸರಿಯ ರಂಗು ಇದೆಯಲ್ಲ ಸಾಂಗ್, ಅದೇ ಹಿಂದಿ ಫಿಲಂ ಬ್ರಹ್ಮಾಸ್ತ್ರ, ಅದ್ರದ್ದು ವಾರಣಾಸಿ ಆ ಲೊಕೇಶನ್ ಅಲ್ಲಿ ತೆಗ್ದಿದ್ದಾರೆ. ಅದೊಂಥರ ಡಿವೈನ್ ಆಗಿದೆ. ಸೊ ಅದಕ್ಕೆ ಅಂತ ನಾನು ಪ್ಲಾನ್ ಮಾಡಿದ್ದೆ. ಸೊ ಆ ಪ್ಲಾನ್ ಮಾಡಿದಾಗ ನನ್ ಮನೇಲಿ ಹೇಳ್ದೆ, ಹಿಂಗೆ ಪ್ರೀ ವೆಡ್ಡಿಂಗ್ ಗೆ ವಾರಣಾಸಿಗೆ ಹೋಗ್ತೀವಿ ನಾವು ಅಂತ ಅಂದಿದ್ದಕ್ಕೆ ಒಂದೇ ಮಾತ್ರ ಹೇಳಿದ್ದು, ಇಲ್ಲ. ಮದುವೆಗೆ ಮುಂಚೆ ಕಾಶಿಗೆ ಹೋಗ್ತಿರೋ ಏಕೈಕ ಹುಡುಗ ನೀನೇ ಕಣ ಅಂತ ಅಂದ್ಬಿಟ್ಟು ಬೈದ್ರು. ಹಂಗೆ ಕೊನೆಗೆ ನಮ್ ಮೈಂಡ್ ಸೆಟ್ ಇರೋಂತವ್ರೆ DOP ಟೀಮ್ ನಮಗೆ ನಮಗೆ ಫೋಟೋಗ್ರಫಿ event ಸಿಕ್ತು. ಸೊ ಫಸ್ಟ್ ನಾವು ಸಿಕ್ಕಿದಾಗ ನಮ್ ಥಾಟ್ಸ್ ಮ್ಯಾಚ್ ಆಗಿ, ಹೌದು. ಸೊ ಅವರೇ ಅಪ್ರೋಚ್ ಮಾಡಿದ್ರು. ಸೊ ವಿ ಕ್ಯಾನ್ ಗೋ ಟು ಕಾಶ್ಮೀರ್, ಸೀಸನ್ ಹೇಗಿದ್ರು ಇದೆಯಲ್ಲ ಅಂತ. ನಾವು ನೆಕ್ಸ್ಟ್ ಮೂಮೆಂಟ್ ಏನು ಯೋಚನೆ ಮಾಡ್ದಲೆ ಜೈ ಅಂದ್ವಿ. ಅದಾದ್ಮೇಲೆ ಫ್ಯಾಮಿಲಿಗೆ ಹೇಳಿ, ಅವಾಗ ನಮ್ಗೆ ಹೆಂಗೆ ಅಂದ್ರೆ ಇನ್ನೊಂದು ಪ್ಲೇಸ್ ಪಾಯಿಂಟ್, ನಮ್ ಫ್ಯಾಮಿಲಿ ತುಂಬಾ ಸಪೋರ್ಟಿವ್. ಹೌದು. ಐದರ್ ಅವ್ರ ಫ್ಯಾಮಿಲಿ ಆಗಿರ್ಲಿ ನಮ್ ಫ್ಯಾಮಿಲಿ ಆಗಿರ್ಲಿ, ಅವ್ರು ನಾವೇನಾರೋ ಒಂದು ಹೊಸದೇನಾರು ಮಾಡ್ತೀವಿ, ಈ ತರ ಎಕ್ಸ್ಪ್ಲೋರ್ ಏನಾರು ಮಾಡಕ್ ಟ್ರೈ ಮಾಡ್ತೀವಿ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಆ ತರ ಫ್ಯಾಮಿಲಿ ಏನಾದ್ರು ಇತ್ತು ಅಂದ್ರೆ ಯು ಆರ್ ದ ಬ್ಲೆಸ್ಡ್ ಅಂತ. ಹೌದು. ಸೊ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಅವರ್ ಫ್ಯಾಮಿಲಿ. ಏನಂತಮ್ಮ? ಹೌದು. ಅಲ್ವಾ? ಒಂದ್ ಸ್ವಲ್ಪನೂ ಅಪೋಸಿಷನ್ ಇಲ್ಲ, ಯಾವ ವಿಷಯದಲ್ಲೂ ಇಲ್ಲ. ಇಬ್ರು ಆರಾಮಾಗಿ ಅವ್ರಿಗೊಂದು ಏನಂದ್ರೆ ಮೇನ್ ಟ್ರಸ್ಟ್. ಏನೇ ಎಲ್ಲೇ ಹೋಗ್ಲಿ ಚೆನ್ನಾಗ್ ಮಾಡ್ಕೊಂಡ್ ಬರ್ತಾರೆ. ತೀರಾ ಕತೆ ಹೊಡಿತಾರೆ, ಅಷ್ಟೊಂದು ಮಾತಾಡ್ ಬರಲ್ಲ. ಓಕೆನಾ? ಸೊ ಇದು ಎಮೋಷನಲ್ ಆಗಿರೋದು ಬೇಡ ಈ ಜರ್ನಿ. ಸೊ ಲೆಟ್ಸ್ ಗುಲ್ಮರ್ಗ್, ಲೆಟ್ಸ್ ಶೂಟ್ ಪ್ರೀ ವೆಡ್ಡಿಂಗ್. ನೋಡಿ ಇಲ್ಲಿ ಶೂ ಜಾಕೆಟ್ಸ್ ಏನಾರು ತಗೊಳ್ಳೋದಾದ್ರೆ ಇಲ್ಲಿ ತಗೋಬೇಕು, ಇದಿಲ್ದೆಲ್ಲ ಅಲ್ಲಿ ಹೋಗಕ್ಕಾಗಲ್ಲ. ನೋಡಿ ಇಲ್ಲಿ ರೆಂಟೆಡ್ ಶೂಸ್ ಹಿಂಗ್ ಕೊಡ್ತಾರೆ. ಇದೇ ಶೂಸ್, ನಾರ್ಮಲ್ ಶೂಸ್ ಇಲ್ಲಿ ಆಗಲ್ಲ. ಥರ್ಮಲ್ ಹಾಕಿರೋದಕ್ಕೆ ಸರ್ವೈವ್. ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ಸೊ ಫೈನಲಿ ಗುಲ್ಮರ್ಗಿಗೆ ಬಂದಿದ್ದೀವಿ. ನೋಡಿ ಇದೆ ಗುಲ್ಮರ್ಗು. ಸೊ ಸಾಂಗ್ ಯಾವ್ದು ಅಂತ ಗೆಸ್ ಮಾಡಿದ್ರಾ? ಇನ್ನು ಮಾಡಿಲ್ವಾ? ಇದೇ ಪ್ಲೇಸ್ ಅಲ್ಲಿ ಆ ಸಾಂಗ್ ಕೂಡ ಶೂಟ್ ಆಗಿದೆ. ಗೆಸ್ ಮಾಡಿ. ನಾವಿನ್ನು ಅಲ್ಲಿಗೆ ಹೋಗಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಇಲ್ಲಿಂದ ಅಲ್ಲಿಗೆ ಕಾರ್ ಹೋಗಲ್ಲ, ಬೈ ವಾಕ್ ಹೋಗ್ಬೇಕು. ಅಲ್ಲೊಂದು ಚರ್ಚ್ ಇದೆ, ಆ ಚರ್ಚ್ ತನಕ ಬೈ ವಾಕ್ ಅಲ್ಲಿ ಹೋಗ್ಬೇಕು. ಸೊ ಆ ಬೈ ವಾಕ್ ಅಲ್ಲಿ ಹೋಗಕ್ಕೆ ಶೂ ಕಾಣ್ತಿದ್ಯಾ? ಈ ಶೂ ಇಲ್ಲ ಅಂದ್ರೆ ಐಸ್ ಅಲ್ಲಿ ನಡೆಯಕ್ ಆಗಲ್ಲ. ಸೊ ಈ ಶೂ ಕಂಪಲ್ಸರಿ. ಹೇಗಿದೆ ಮೇಡಮ್? ನೋಡಿ ಜನಗಳಿಲ್ಲಿ ಯಾವ ತರ ಸ್ಕ್ಯಾಮ್ ಮಾಡ್ತಾರೆ ಅಂದ್ರೆ, ನಮ್ ಬ್ಯಾಕ್ ಸೈಡ್ ಇದಾರಲ್ಲ, ಅಲ್ಲಿ ಹೋದ್ರೆ ಅಲ್ಲಿ ನೋಡಿ ಅಲ್ಲಿದ್ದಾರೆ ಅಲ್ಲಷ್ಟು ಜನ ಇದ್ದಾರೆ. ಸೊ ಅವ್ರು ಹೇಗೆ ಅಂದ್ರೆ, ಇಲ್ಲಿ ಬಂದ ತಕ್ಷಣ ಬರೋ ಗಾಡಿನ ಸ್ಟಾಪ್ ಮಾಡಿ ಆ ಪ್ಲೇ ಏರಿಯಾ ಅಂತ ಸ್ಕೇಟಿಂಗ್ ತರ ಎಲ್ಲ ಇರುತ್ತಲ್ಲ, ಫುಲ್ ಸ್ಕ್ಯಾಮ್ ಇಲ್ಲಿ. ಈಗ ಇಲ್ಲಿ ಲೋಕಲೈಟ್ಸ್ ಯಾರು ಅಂತ ಅವ್ರಿಗೆ ಗೊತ್ತಾಗುತ್ತೆ, ಲೋಕಲೈಟ್ಸ್ ಯಾರಿಲ್ಲ ಅಂತ ಗೊತ್ತಾಗುತ್ತೆ.
ಇಲ್ಲಿ ಏನಾದ್ರೂ ಲೋಕಲೈಟ್ಸ್ ಅಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಇಲ್ಲಿ ತುಂಬಾ ಫೋರ್ಸ್ ಮಾಡಿ ಕಡಿಮೆಗೆ ಕರ್ಕೋಗ್ತೀವಿ ಅಂತ ಕರ್ಕೋಗ್ತಾರೆ. ಬಟ್ ಅಲ್ಲಿ ಹೋಗಿ ಅವ್ರಿಗೆ ಹೇಳೋ ರೇಟೇ ಬೇರೆ. 100 ರೂಪಾಯಿಯಿಂದ ಹಿಡಿದು 100 ರೂಪಾಯಿ 1000 ರೂಪೀಸ್ ತನಕ ವೇರಿ ಮಾಡ್ಬಿಟ್ಟು ದುಡ್ಡು ಕಿತ್ಬಿಟ್ಟು ಕಳಿಸ್ತಾರೆ. ಸೊ ಯಾರೇ ಬರೋದಾದ್ರೂ ವಿತ್ ಗೈಡ್ ಇಲ್ಲ ವಿತ್ ಟ್ರಿಪ್ ಪ್ಲಾನರ್ ಅವ್ರ ಜೊತೆ ಬನ್ನಿ. ನಿಮ್ ದುಡ್ಡು ಉಳಿಯುತ್ತೆ, ನಿಮ್ಗೆ ಟ್ರಿಪ್ ಕೂಡ ಈಸಿ ಆಗಿರುತ್ತೆ. ಸೊ ಫೈನಲಿ ಗುಲ್ಮಾರ್ಗಲ್ಲಿ ಇದ್ದೀವಿ. ರಕ್ಷಾ ಕಂಪ್ಲೀಟ್ ಸ್ನೋ. ಆಲ್ರೆಡಿ 2 ಸತಿ ಬಿದ್ದು ಟ್ರೈಪಾಡ್ ಮುರಿದೋಯ್ತು. ರೆಕಾರ್ಡ್ ಮಾಡ್ತಿದ್ದು ಸದ್ಯಕ್ಕೆ ಮೊಬೈಲ್ ಏನೋ ಡ್ಯಾಮೇಜ್ ಆಗಿಲ್ಲ. ನೋಡಿ ಈ ರಿಸ್ಕಲ್ಲೂ ವ್ಲಾಗ್ ಮಾಡ್ತೀನಿ. ನಮ್ದು ಲೊಕೇಶನ್ ಇರೋದು ಅಲ್ಲಂತೆ, ಇನ್ನೂ ತುಂಬ ದೂರ ಇದೆ. ಅಲ್ಲಿ ತನಕ ನಡಿಬೇಕೀಗೆ. ಡೋಂಟ್ ನೋ ಇನ್ನೆಷ್ಟು ಸತಿ ಬೀಳ್ತೀನಿ ಅಂತ. ಮೇಡಮ್ ಅವ್ರು ಇನ್ನೂ ಬಿದ್ದಿಲ್ಲ. ಕಾಶ್ಮೀರ್ ಬೀಳಲ್ಲ, ಅಲ್ಲಿಗೆ ಹೋಗೋ ಸತಿಗೆ ಬೀಳಿಸ್ತೀನಿ ಪಕ್ಕ. ಸಕ್ಕದಾಗಿದೆ ಲಿಟ್ರಲಿ. ಕಂಪ್ಲೀಟ್ ಸ್ನೋ, 360 ಡಿಗ್ರಿ ಸ್ನೋ, ಎಲ್ಲೇ ನೋಡಿದ್ರು ಸ್ನೋ. ಫೈನಲಿ ನಮ್ಮ ಮೊದಲನೇ ಲೊಕೇಶನ್ಗೆ ರೀಚ್ ಆಗಿದ್ದೀವಿ, ಪ್ರೀ ವೆಡ್ಡಿಂಗಿಂದು. ಸೊ ಕಾಣ್ತಿದ್ಯಾ, ಇದು ಚರ್ಚು. ಸೊ ಏನು ಅಂದರೆ ನಾವು ಮಾಡ್ತಿರೋ ಸಾಂಗು ಎಕ್ಸಾಕ್ಟ್ ಲೊಕೇಶನ್ನು, ಒರಿಜಿನಲ್ ಸಾಂಗ್ ಇಲ್ಲೇ ಶೂಟ್ ಆಗಿರೋದು. ಇದೇ ಲೊಕೇಶನ್, ಇದೇ ಚರ್ಚ್ ಮುಂದೆ. ಸೊ ಆ ಚರ್ಚು ಅವಾಗ ಓಪನ್ ಮಾಡಿಸಿದ್ರು, ಇವಾಗ ಕ್ಲೋಸ್ ಆಗಿದೆ. ಇದೀಗ ರನ್ನಿಂಗಲ್ಲಿಲ್ಲ, ಓಪನ್ ಇಲ್ಲ. ಸೊ ಇದೇ ಲೊಕೇಶನ್ನು. ಎಲ್ಲ ಇಲ್ಲಿಗೆ ಬರೋಕ್ಕೆ ಹತ್ತತ್ರ ಒಂದು 3 ಕಿಲೋಮೀಟರ್ಸ್ ನಡಿಬೇಕು, ವಾಕೇಬಲ್. ಒಂದು ನೈ ಶೂಟಿಂಗ್ ಪ್ರೀ ವೆಡ್ಡಿಂಗ್. ಸೊ ಇಲ್ಲಿ ಎಲ್ಲರೂ ಬಂದು ರೆಡಿ ಆಗಿದ್ದಾರೆ. ದೇ ಆರ್ ಪ್ಲ್ಯಾನಿಂಗ್ ಫ್ರೇಮ್ ಇಡಬೇಕು ಏನು ಅಂತ ಎಲ್ಲ. ನಂದು ಟ್ರೈಪಾಡು ಅಲ್ಲಿ ಬಿದ್ದು ಹೊಡೆದೋಯ್ತು, ಇಲ್ಲ ಅಂದಿದ್ರೆ ನಿಮಗೆ ವೈಡ್ ಆ್ಯಂಗಲ್ ತೋರಿಸ್ತಿದ್ದೆ. ಸೊ ಇದೊಂದು ಈ ಶೂಟ್ ಮುಗಿಯೋ ತನಕ ಕ್ಲೋಸಪ್ಪಲ್ಲೇ ಇರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿದಲ್ಲ ಲೊಕೇಶನ್ನು ನೋಡಿ, ಗುಲ್ಮಾರ್ಗ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬರೋಕ್ಕೆ ಒಳ್ಳೆ ಪ್ಲೇಸು, ಬಟ್ ವಿತ್ ಗೈಡ್. ತುಂಬ ರಿಸ್ಕಿ ಇದೆ. ರಿಸ್ಕಿ ಮೀನ್ಸ್ ನಾಟ್ ಲೈಕ್ ಎ ಲೈಫ್ ಥ್ರೆಟ್ನಿಂಗ್. ಮೋಸ ಮಾಡ್ತಾರೆ ಗೊತ್ತಿಲ್ಲ ಅಂದರೆ. ಸ್ಕೇಟಿಂಗು ಮತ್ತು ಇಲ್ಲೆಲ್ಲ ಡ್ರಾಪ್ ಮಾಡ್ತೀವಿ ಅಂತೆಲ್ಲ ಬರ್ತಾರೆ. ನೋ, ಅದೇನು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯು ಕ್ಯಾನ್ ಕಮ್ ಬೈ ವಾಕ್. ವಿಲ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ನೀವು ಫೀಲ್ ಮಾಡ್ಬೋದು ಆವಾಗ. ಎಂಜಾಯ್. ನೋಡ ಶುರು ಮಾಡೋ ಈಗ ಪ್ರೀ ವೆಡ್ಡಿಂಗ್. ಟಾರ್ಚ್ ಆಪ್ ಕೊಡ್ತಾವಳೆ ನಮ್ಮ ಮಟ್ಲಿಗೆ. ಅವಾಗಲೇ ಏನು ಮಾಡಿದ್ರಿ? ಜಂಪ್ ಮಾಡಿದಾಗ ಏನು ಮಾಡಿದ್ರಿ? ಗೊತ್ತಿಲ್ಲ. ಅಷ್ಟೇ, ಆಮೇಲೆ ಕೆಳಗಿಲ್ಲ. ವೇರ್ ಇಸ್ ವಿಡಿಯೋ ಯೂಟ್ಯೂಬ್? ದೇರ್ ಇಸ್ ನೋ ವಿಡಿಯೋ. ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ, 2 ಮಾಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಸೀರಿಯಸ್ಲಿ ನಾಟ್ ರೆಕಾರ್ಡೆಡಾ? ವೆಲ್ಕಮ್ ಬ್ಯಾಕ್. ಸೊ 3 hours ಇಂದ ಮಾಡ್ತಿದ್ದೀವಿ, ಆಗಿರೋದು 15 seconds. ನಾನು ಎಷ್ಟು ಮಾಡಿದ್ರು ಇವರು ಒಪ್ತಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ಸುಳ್ಳು ಹೇಳ್ತಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. 2 ಟೇಕ್ ಆರ್ಟಿಸ್ಟ್. 1 ಟೇಕಿಗೆ ಈಗ ಇಂಪ್ರೂವ್ ಆಗ್ತೀನಿ. ಫಸ್ಟ್ ಶೆಡ್ಯೂಲ್ ಆಯ್ತು, ಇನ್ನೇನು ಸಿಗ್ಲಿಲ್ಲ. ಮ್ಯಾಗಿ ತಿಂತಿದ್ದೀವಿ. ಓಕೆ, ಚೆನ್ನಾಗಿದೆ. ಈ ಚಳಿಗೆ ಚೆನ್ನಾಗಿದೆ.
शामें मलंग सी रातें सुरंग सी बाही उड़ान पे ही ना जाने क्यों इलाही मेरा जी आए आए इलाही मेरा जी आए आए नर नर इलाही मेरा जी आए आए इलाही मेरा जी आए आए. ಇವಾಗ ನಮಗೆ ರಿಯಲ್ ಟಾಸ್ಕ್ ಇರೋದೇನು ಅಂದರೆ ನಮ್ಗೆ ಆಲ್ರೆಡಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ನಿನ್ನೆ ಆಗಬೇಕಾಗಿತ್ತು ಒನ್ ಡೇ ಪ್ರೀ ವೆಡ್ಡಿಂಗು. ಸೊ ಇವತ್ತು ಸೆಕೆಂಡ್ ಡೇ ಆಗಬೇಕಾಗಿತ್ತು. ಬಟ್ ಆಲ್ರೆಡಿ ನಿನ್ನೆ ನಮ್ಮದು ಮೊನ್ನೆ ನಮ್ಮದು ಫ್ಲೈಟ್ ಕ್ಯಾನ್ಸಲ್ ಆಗಿದ್ದರಿಂದ ನಾವು ಮೊನ್ನೆ ಬರೋಕ್ಕಾಗಲಿಲ್ಲ. ಮೊನ್ನೆ ಏನಾದರೂ ಬಂದಿದ್ದರೆ ನಿನ್ನೆ ಆಲ್ರೆಡಿ ಒಂದು ಶೆಡ್ಯೂಲ್ ಮುಗ್ದು ಇವತ್ತು ಒಂದು 75% ಶೂಟ್ ಮುಗ್ದಿರೋದು. ಇವಾಗ ನಿನ್ನೆನೇ ನಾವು ಬಂದಿದ್ದರಿಂದ ಆಗಲಿಲ್ಲ ನೆನ್ನೆ ಶೂಟ್ ಮಾಡೋಕ್ಕೆ. ಬಿಕಾಸ್ ನಾವು ರೀಚ್ ಆಗಿದ್ದೆ ಒಂದು 5:36 ಆಯಿತು ಕಾಶ್ಮೀರಿಗೆ. ಇವಾಗ ನಮಗೆ ಮಂಡೇ ಫ್ಲೈಟ್ ಇದೆ ವಾಪಸ್ಸು. ನಾಳೆ ಒಂದೇ ದಿನ ಬಾಕಿ ಇರೋದು. ಕಂಪ್ಲೀಟ್ ಸಾಂಗ್ ಈಗ ನಾಳೆ ಅಷ್ಟರಲ್ಲಿ ಮುಗಿಸ್ಬೇಕು. ಅದೇ ತುಂಬ ರಿಸ್ಕ್ ಫ್ಯಾಕ್ಟರ್. ಡೋಂಟ್ ನೋ ಹೇಗಾಗುತ್ತೆ ಅಂತ. ಮುಗಿಸ್ತೀವಿ. ವಿ ಟ್ರೈ. ಮುಗಿಸ್ತೀನಮ್ಮ. ಮೇಡಮ್ ಅವ್ರದ್ದು ಸ್ವಲ್ಪ ಲಿರಿಕ್ಸ್ ಕಡಿಮೆ ಇದೆ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ನಮ್ದೇ ತುಂಬ ಚಾಲೆಂಜಿಂಗ್. ಬಟ್ ಎಂಜಾಯ್ ಮಾಡಿಕೊಂಡು ಮಾಡ್ತಿದ್ದೀವಿ. ಅದೊಂದು ಖುಷಿ. ಇಲ್ಲಿ ನೋಡಿ, ಇವ್ರು ಬರೀ ನಮ್ಮನ್ನು ಬಿಟ್ಟೋಗೋದಾಯ್ತು. ಇವರಿಗೆ ಕೆಲಸ ಕಡಿಮೆ ಕೊಟ್ಟಿದ್ದೀನಿ ನಾನು, ಬೇಗ ಮಾಡಿ. ಆದರೆ ಇವ್ರು ನಮ್ಮನ್ನು ಬಿಟ್ಟು ಬಂದಿದ್ದಾರೆ. ಇಲ್ಲಿದ್ದಾರಲ್ಲ ಇವ್ರ ಮುಖದಲ್ಲಿ ಖುಷಿ ನೋಡಿ ಮಾಡಿರೋದಕ್ಕೆ. ಸೊ ಇವಾಗ ಒಂದು ರೀಲ್ಸ್ ಮಾಡೋಣ ಅಂತ ಕಾಯ್ತಾ ಇದೀವಿ. ನಮ್ಮನ್ನು ಬಿಟ್ಟು ನೋಡಿ ಇಲ್ಲೂ ನಮ್ಮನ್ನು ಬಿಟ್ಟವ್ರೆ. ಇಷ್ಟೇ ನಾಳೆಯಿಂದ ನೀವು ನಾಳೆಯಿಂದ ನೀವು ಅದಕ್ಕೆ ನಮ್ಮ ನಾಟಕ ಇರ್ತೀರಾ ಏನು? ನಾಟಕ ಸ್ಟಾರ್ಟ್ ಮಾಡ್ತೀವಿ. ಅಲ್ಲ, ನಮ್ದು ಹೊಸ ಶುರು ಮಾಡಿ ಯಾವ್ದಾರು ರೀಲ್ಸು ಎಲ್ಲ ಸೇರ್ಬಿಟ್ಟು ಹಿಂಗ್ ಮಾಡೋಣ. ಅದೊಂದೇ ಚಯ್ಯ ಮಾಡೋಣ. ಹೆಂಗಿದೆ? ಚಯ್ಯ ಈಗ ಸಂಗೀತ ಹೋಗ್ಬೇಕಲ್ಲ. ಅಲ್ಲಿ ಪ್ಯಾಲ್ಗೆ ಬಂದು ಮಾಡೋಣ. ಸೊ ಇಲ್ಲಿ ನಮ್ಮ ಅಟ್ಲಿ ಅವರು ಇವತ್ತು ಹೊರಡ್ತಿದ್ದಾರೆ. ಶೂಟಿಂಗ್ ಪರ್ಪಸ್ ಬಂದಿರೋದ್ರಿಂದ ಅಲ್ಲಿ ಕೆಲವೊಂದು ಗೇಮ್ಸ್ಗಳಿದಾವೆ. ಅಂದ್ರೆ ಸ್ಕೇಟಿಂಗು ಅವೆಲ್ಲ ಇದೆ. ಅದನ್ನ ಆಡಕ್ ಆಗಿಲ್ಲ. ಇಟ್ಸ್ ಓಕೆ. ಅದನ್ನು ಯಾರು ಆಡಕ್ಕೂ ಆಗಲ್ಲ. ಸುಮ್ಮನೆ ಸ್ಕ್ಯಾಮ್ ಅದು. ಹಿಂಗ್ ಕೊಡ್ತಾರೆ, ಹಿಂಗಿಂದ ಹೋದ್ರೆ ಬಿದೋಗ್ತೀವಿ. ಬಟ್ ಅದಕ್ಕಿಂತ ಜಾಸ್ತಿ ಎಂಜಾಯ್ ಮಾಡಿದ್ವಲ್ಲ ನಮ್ಮ copy the card to the laptop in the hard disk. Leave the laptop in the car only. Done na? ಓಕೆ. ಸೊ ಈಗ ಸೆಕೆಂಡ್ ಶೂಟ್ ಒಂದು ಚಿಕ್ಕದೊಂದು ಇದೆ. ಒಂದು 30 ಸೆಕೆಂಡ್ಸ್ ಸೀಕ್ವೆನ್ಸ್ ಏನೋ ಇದೆಯಂತೆ. ಅದನ್ನ ಹೋಗೋಣ. ಇಲ್ಲಿ ಗುಲ್ಮರ್ಗಿಂದ ಕೆಳಗಡೆ ಒಂದು ಪ್ಲೇಸ್ ಇದೆಯಂತ, ಟ್ರೀ ಕೆಳಗೆ ಸಮಥಿಂಗ್. ನೋಡೋಣ ಅದೇಗಿದೆ ಅಂತ. ವೆಲ್ಕಮ್ ಬ್ಯಾಕ್. ಸೊ ಇದು ನಮ್ಮ ಸೆಕೆಂಡ್ ಶೆಡ್ಯೂಲು. ನೆಕ್ಸ್ಟ್ ಲೆವೆಲ್ ಚಳಿ ಇದೆ. ಮೇಡಮ್ ಅವ್ರು ಇದ್ರಲ್ಲಿ ಸ್ಯಾರಿ ಹಾಕಿದ್ದಾರೆ. ಇಲ್ಲೆಲ್ಲ 6 ಗಂಟೆಗೆ ಕತ್ಲೆ ಆಗುತ್ತೆ. ರಿಯಲ್ ಟಾಸ್ಕ್ ಇವಾಗ. ಟೈಮ್ ಕಡಿಮೆ ಇರೋದ್ರಿಂದ ಅದು ಮಾತಾಡೋಕ್ಕಾಗ್ತಿಲ್ಲ. ಅದಕ್ಕೆ ಬಿಟ್ಟು ಮಾತಾಡ್ತಿದ್ದೀನಿ. ಅಷ್ಟು ಚಳಿ. ಇದ್ದಿದ್ದು ಟ್ರೈಪಾಡ್ನು ಹೊಡ್ಕೊಬಿಟ್ಟೆ. ಮೊಬೈಲು ಕೋಲ್ಡ್ ಆಗಿದೆ, ಕೈ ಕೋಲ್ಡ್ ಆಗಿದೆ, ಹಿಡಿಯೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಇದನ್ನು ನಿಮ್ಗೆ ತೋರ್ಸೋಣ ಅಂತ ಐ ಆಮ್ ಟ್ರೈಯಿಂಗ್. ನಿನ್ನ ಮನಸ್ಸು ದೊಡ್ಡದು. ನೀನು ಆ ಥರ ಅದಕ್ಕೆ ಅಂದ್ರೆ ದ್ರಂಗಿಗೆ ಹೋಗೋ ಬಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಇವಾಗ ಕ್ಯಾನ್ಸಲಾ? ಈ ಕ್ಯಾನ್ಸಲ್ ಆಗಕ್ಕೆ ರೀಸನ್ನು ಇಲ್ಲಿದ್ದಾರಲ್ಲ ಉದಯ್. ನೋಡಿ ಪಪ್ಪ ಸ್ಯಾರಿ ಹಾಕ್ಸ್ಬಿಟ್ಟು ಹುಡುಗಿಗೆ ಕ್ಯಾನ್ಸಲ್ ಮಾಡಿದ್ರು ಶೂಟ್ನ. ಇಲ್ಲಿ ನೋಡಕ್ಕೆ ಲೈಟಿಂಗ್ಸ್ ವಿಡಿಯೋದಲ್ಲಿ ಇದೆ.
ಆದ್ರೆ ಕ್ಯಾಮ್ರಾದಲ್ಲಿ ಗ್ರೈನ್ಸ್ ಬರುತ್ತೆ. ಅದು ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಇವ್ರು ಹೇಳ್ತಾರೆ ಬಾಸ್. ಸಾರಿ ಫಾರ್ ದ ಸ್ನಾಲ್ ಆಟ ಆಡ್ಬೇಕಾ ಕೇಳಿ. ಇಲ್ಲ ಅಯ್ಯೋ ಅಲ್ಲ ಪಾಪ ಇವ್ಳು ನೋಡ್ರ ಅಯ್ಯೋ ಅನ್ಸುತ್ತೆ. ಎಲ್ಲರೂ ಸರ್ಕ ಮಿಕ್ಕ ಮಾಡಿದ್ರು ರಕ್ಷು ನಿನ್ನ. ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ತೆಗಿಯಕ್ ಆಗಲ್ಲ ಅಂತ. ಟಚ್ ಮಾಡೋಣ ಅಂತ ಈಗ ಒಂದು ಇದು ಮಾಡೋದೇ ಅಷ್ಟೇ. ಜಲಕ್ ಸೊ ಅವ್ರ ನೆಕ್ಸ್ಟ್ ಚೆಕ್ ಇನ್ ಪಹಲ್ಗಾಮ್. ಹೊಸ ಬೆಳಕು ಹುಷಾರು ಕಂಡ್ರು ಏಕಾಂತವನ್ನು ತಿದ್ದುಪಡು ನೀನೀಗ ನಿಂತಲ್ಲೇ ನಾನೇನೆ ಅಂದರು ನನಗಿಂತ ಚೂಟಿ ನೀನು ತುಟಿಯಲ್ಲಿಯೇ ಮುಚ್ಚಿಟ್ಟುಕೋ ಮುತ್ತೊಂದನು ಕದಿಯುವ ಮುನ್ನವೇ. ಸ್ನೇಹಿತರೆ, ಈ ರೋಡ್ ನೋಡ್ತಿದ್ದೀರಲ್ಲ, ಫೆಬ್ರವರಿ 14, 2019 ಇಡೀ ಇಂಡಿಯನ್ಸ್ಗೆ ಆ ದಿನ ಒಂದು ಕಪ್ಪು ಚುಕ್ಕಿ ಆಯ್ತು. ಪುಲ್ವಾಮಾ ಅಟ್ಯಾಕ್. ಭಯೋತ್ಪಾದಕರ ರಾಕ್ಷಸತ್ವ ನಮ್ಮ 40 CRPF ಸೈನಿಕರನ್ನ ಬಲಿ ತಗೊಳ್ತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವೆಲ್ಲ ಪ್ರೇ ಮಾಡೋಣ. ಜೈ ಹಿಂದ್. ನೋಡಿ ಚೆಕಿಂಗ್ ನಿಲ್ಸಿದ್ದಾರೆ. ಪ್ರತಿಯೊಂದು ಗಾಡಿನೂ ಚೆಕ್ ಮಾಡ್ತಿದ್ದಾರೆ ಹಿಂಗೆ ಗನ್ ಹಿಡ್ಕೊಂಡು. ಪಹಲ್ಗಾಮಿಗೆ ಬಂದ್ವಿ. -6 ಇದೆ ಇಲ್ಲಿ ನೋಡಿ. ಬಾಯ್ ಹಾ ಅಂದ್ರೆ ಹೊಗೆ ಬರುತ್ತೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕಾಶ್ಮೀರ್. ಹೊಗೆ ಬರ್ತಾ ಇದೆ ನೋಡಿ. ಈಗಲೂ ಎಷ್ಟು 2 ಅಲ್ಲಿದೆ. ಇಲ್ಲಿ ನೋಡಿ, ನಮ್ಮ ಕಾಶ್ಮೀರಲ್ಲಿ ಕುರಿಗಳಿಗೂ ಕನ್ನಡಕ ಹಾಕ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ನಮಸ್ಕಾರ ಗಂಡು. ಏ ಗಂಡು, ನಾನು ಉದಯ್ ಮುಗಿಸ್ತೀರಾ ಇವತ್ತು ಫುಲ್ ಸಾಂಗು? ಮುಗಿಸ್ತಿಲ್ಲ ಅಂದ್ರೆ ನಾಳೆ ಊರಿಗೆ ಹೋಗಂಗಿಲ್ಲ. ಓಕೆ, ಚಲ್ ಚಲ್. ನೋಡಿ, ಇದು ಅಮರ್ನಾಥ್ಗೆ ಹೋಗೋ ರೂಟ್ ಅಂತೆ. ಇಲ್ಲಿಂದ 30 ಕಿಲೋಮೀಟರ್ಸ್, 15 ಕಿಲೋಮೀಟರ್ಸ್ ಬಂದು ರೋಡ್ ಟ್ರಾನ್ಸ್ಪೋರ್ಟ್ ಇದೆಯಂತೆ. ಅದಾದ್ಮೇಲೆ ಕುದುರೆಯಲ್ಲಿ ಹೋಗ್ಬೇಕು. ಪಾದಯಾತ್ರೆ. ಸೊ ಅಮರ್ನಾಥ್, ಕೇದಾರ್ನಾಥ್, ಬದ್ರಿನಾಥ್, ಅಮರ್ನಾಥ್ ತರ. ಅಮರ್ನಾಥ್ ಟೈಮ್ ಇದ್ರೆ ಅಲ್ಲಿಗೆ ಹೋಗ್ಬೋದಿತ್ತು, ಟೈಮ್ ಇಲ್ಲ. ಅಲ್ಲಿ ನೋಡಿ, ರೈಡಾ? वो है ना वो पहाड़, वो देखो यही है. ಸೊ ಫೈನಲಿ ಮುಗಿಸಿದ್ವಿ. ಫ್ಲೈಟ್ 11 ಕಾಲಿಗಿದೆ, ಇವಾಗ ಹೊರಡ್ತಿದ್ದಾರೆ. ಇಟ್ಸ್ ಆಲ್ರೆಡಿ 8:30. ಉದಯ್ ಸ್ಯಾಟಿಸ್ಫೈಡಾ? Yeah, I'm really satisfied and really excited to editing. Let's see in the wedding how it comes. ಫೈನಲಿ Bye bye. ಬಂದಿದ್ದು Bye ಮುಗಿಸಾಯ್ತು. bye. ಬನ್ನಿ ಅಕ್ಕ, ಬನ್ನಿ ಮಂಜೋಣ. ಥ್ಯಾಂಕ್ Thank you very much. ಥ್ಯಾಂಕ್ ಯು ಉದಯ್. ಸಾರಿ ಥ್ಯಾಂಕ್ ಯು. ಮಿಸ್ ಆಗಿಲ್ಲ ಅಂದಿದ್ರೆ ಇವತ್ತು ಇನ್ನು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಫ್ಲೈಟ್ ಇದೆ, ಕ್ಯಾಚ್ ಮಾಡಬೇಕು. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. We are done with our pre-wedding. ಇವತ್ತಿಗೆ ಮುಗೀತು ಫೈನಲಿ. ಮಂಡೇ
ವರ್ಕ್ ಇದೆ. ರಜಾ ಬೇರೆ ಹಾಕಿಲ್ಲ, ಸಿಕ್ ಲೀವ್ ಹಾಕ್ಬೇಕು ಅಂದ್ ಕನ್ನಡ ಮೀಡಿಯಂ ಅಲ್ಲ. ಸೊ ರಕ್ಷು ಇದು ಅನ್ಕೊಂಡಂಗ ಆಯ್ತನಮ್ಮ? ಅನ್ಕೊಂಡಂಗಾಯ್ತು, ಸೂಪರ್ ಆಗೇ ಆಯ್ತು. ನೋಡಿ ವಾಯ್ಸ್ ಎಲ್ಲ ಕಟ್ಬಿಟ್ಟಿದೆ, ರಿಕವರ್ ಆಗಿ ವಾರ ಬೇಕು. ಬೇಗ ಎಲ್ಲ ಆಗಿ ತಗೊಂಡು ಆ ಮಧ್ಯದಲ್ಲಿ ವ್ಲಾಗು ಮಾಡ್ಕೊಂಡು, ನಿಜ ಟೈಮ್ ಇರ್ಲಿಲ್ಲ ವ್ಲಾಗ್ ಮಾಡಕ್ಕೆ, ಸೊ ಜಾಸ್ತಿ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಸೊ ಇದು ಮೊದಲನೇ ವ್ಲಾಗ್ ಆಗಿರೋದ್ರಿಂದ ವಿ ಡೋಂಟ್ ನೋ. ಸೊ ನೀವು ಹೇಗೆ ಮಾಡಬೇಕು, ಅಂದ್ರೆ ಏನೇನು ತೋರಿಸ್ಬೇಕು, ಯಾವ್ಯಾವ ತರ ಅಂತ ನಿಮ್ಗೆ ಏನಾದ್ರು ಐಡಿಯಾಸ್ ಇತ್ತು, ಸಜೆಷನ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಯು ಕ್ಯಾನ್ ಮೆನ್ಷನ್. ಪ್ರತಿಯೊಂದನ್ನು ನಾವು ನೋಡಿ ಕಲ್ತ್ಕೋತೀವಿ, ಓಕೆನಾ? ಸೊ ರಕ್ಷು, ಫೈನಲಿ ವಿ ಹ್ಯಾವ್ ಡನ್. ಓಕೆ, ಹೌ ಇಸ್ ದ ಜೋಶ್? ಸೂಪರ್. ಈ ನಗರಿಗೆ ಹೋಗೋ ಮಧ್ಯದಲ್ಲಿ ನಮ್ ಬೈಯ ನಮ್ ಕ್ಯಾಬ್ ಅವರು ದೇವನಿಂದ ನಮ್ ಜೊತೆ ಇದ್ದಾರೆ. ಇಲ್ಲಿ ಕಾಶ್ಮೀರಲ್ಲಿ ಸ್ಯಾಫ್ರಾನ್ ಫೇಮಸ್ ಅಂತೆ, ಇಲ್ಲೇ ಪ್ಯೂರ್ ಸಿಗೋದು, ತುಂಬಾ ಒಳ್ಳೇದು. ಮನೆಗೆ ತಗೊಂಡೋಣ ಅಂತ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಫೇಮಸ್ ಕಾಶ್ಮೀರಲ್ಲಿ, ಅದರಲ್ಲೂ ಸ್ಯಾಫ್ರಾನು ನಂಬರ್ 1 ಅಂತೆ. ಟೈಮ್ ಇಲ್ಲ, ನೈಟಿಗೆ ಲೇಟ್ ಆಗಿದೆ, ಅದಕ್ಕೆ ಆ ಮಧ್ಯದಲ್ಲೂ ಮನೆಗೇನು ತಗೊಂಡಿರ್ಲಿಲ್ಲ, ಟೈಮ್ ಆಗಿರ್ಲಿಲ್ಲ. ಸೊ ತಗೊಂಡೋಣ, ಹೆಲ್ಪ್ ಆಗ್ಬೋದು ಅವ್ರಿಗೆ ಅಂತ ಒಳ್ಳೇದ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಹೋಮ್ ಟೌನ್ ಹಾಸನ್. ಸೊ ಓಕೆ ಗೈಸ್, ಇದು ನಮ್ಮ ಮೊದಲನೇ ವಿಡಿಯೋ, ಇಲ್ಲಿಗೆ ಎಂಡ್ ಆಗ್ತಿದೆ. ನಿಮ್ ಕಡೆಯಿಂದ ಏನಾದ್ರು ಸಜೆಷನ್ಸ್ ಇದ್ರೆ, ಏನಾದ್ರು ನಾವು ಇಂಪ್ರೂವ್ ಮಾಡ್ಕೊಳ್ಳೋ ಐಡಿಯಾಸ್ ನಮ್ಮಲ್ಲಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಪ್ರತಿಯೊಂದು ಕಮೆಂಟ್ ಓದ್ತೀವಿ, ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ರೆ ಮಾಡ್ಕೋತೀವಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ. ಈ ವ್ಲಾಗ್ ನಿಮಗೆ ಇಷ್ಟ ಇದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕರೆಕ್ಟ್. ಬಾಯ್.